ಬ್ರಾಹ್ಮಿ ಮುಹೂರ್ತದ ಅಭ್ಯಾಸ ಮಾಡೋಕ್ಕಿಂತ ಹಿಂದೆ ನನ್ನ ಜೀವನ ಒಂದು ಗೊಂದಲದ ಗೂಡಾಗಿತ್ತು. ಓಕೆ, ಎಲ್ಲ ರೀತಿಯಲ್ಲಿ ನಾನೊಂದು ಫೇಲಿಯರ್ ಆಗಿದ್ದೆ. ಸೊ ನನಗೇನು ರಿಸಲ್ಟ್ ಬಂತು ಆಗಿರುವಾಗ ಒಂದು ನಮ್ಮ ಜೀವನ ಕ್ರಮವನ್ನು ಯಾರು ಅಳವಡಿಸಿಕೊಳ್ತಾರೆ ಪುನಃ ಹಾಗಾದರೆ ಹಲವಾರು ಲಾಭಗಳಿವೆ. ಹೀಗಾಗಿ ಇದನ್ನು ಮೊದಲು ನಾನು ಅಳವಡಿಸಿಕೊಂಡೆ. ಈ ಅಭ್ಯಾಸವನ್ನು ಯಾಕೆ ಎಲ್ರಿಗೂ ತಿಳಿಸ್ಕೊಡ್ಬಾರ್ದು ಅಂತೇಳಿ ಡಿಸೈಡ್ ಮಾಡಿದೆ. ಆಲ್ ಓವರ್ ವರ್ಲ್ಡಲ್ಲಿರುವಂಥ ಕನ್ನಡಿಗರು ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಬಟ್ ಏನನ್ನು ನಾವು ಸಂಕಲ್ಪ ಮಾಡಬೇಕಾಗತ್ತೆ ಸಮಟೈಮ್. ಸುಮ್ಮನೆ ಕೆಲವರು ಹೇಳ್ತಾರೆ ನಾನು ಎದ್ದೆ ಏನೂ ಆಗಲಿಲ್ಲ ಅಂತಾರಲ್ಲ, ಬಟ್ ಏನೋ ಬೇಕಲ್ಲ ಅದಕ್ಕೆ, ಆ ಗೈಡ್ ನೀವು ಮಾಡ್ತೀರಿ. ಒಂದು 45 ಪದಗಳು ನಿಮ್ಮ ಬಾಯ್ಪಾಠ ಮಾಡಿ ಆ ಸಂಬಂಧಗಳಲ್ಲಿ ಅದನ್ನು ತಾವು ಬಳಸಿದ್ರಿ ಅಂತಾದರೆ ನಿಜವಾಗಿ ಅವರ ಜೀವನದಲ್ಲಿ ಮಿರಾಕಲ್ ಆಗುತ್ತೆ. ನೀವು ಮಿರಾಕಲ್ ಮಹೇಶ್ ಅಂತ ಕರ್ಸ್ಕೋತಿದ್ದೀರಿ. ಮಿರಾಕಲ್ ಮಾರ್ನಿಂಗ್ ಕಾರ್ಯಕ್ರಮ ಶುರು ಮಾಡಿ ಸಾವಿರಾರು ಜನರ ಲೈಫಲ್ಲಿ ಒಂದಷ್ಟು ಚೇಂಜಸ್ನ ತಂದಿದ್ದೀರಿ. ನಿಮ್ಮ ಮೇಲೆ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಏನು ಪ್ರಯೋಗ ಮಾಡ್ಕೊಂಡ್ರಿ? ಒಬ್ಬ ವ್ಯಕ್ತಿ ಜೀವನದಲ್ಲಿ ಯಶಸ್ಸು ಪಡಿಬೇಕಂತಾದ್ರೆ ಒಂದು ಮೈಂಡ್ ಸೆಟ್ ಇರಬೇಕು. ಒಳ್ಳೆ ಆಲೋಚನೆಗಳನ್ನು ರೂಪಿಸಿದ್ರೆ, ಒಳ್ಳೆ ಅಭ್ಯಾಸಗಳನ್ನು ರೂಪಿಸಿದ್ರೆ ಖಂಡಿತವಾಗಿ ಒಬ್ಬ ವ್ಯಕ್ತಿ ಶ್ರೀಮಂತನಾಗ್ತಾನೆ. ವೀಕ್ಷಕರೇ ನಮಸ್ಕಾರ. ನಾನೀಗ ಕರಾವಳಿ ಅಂದರೆ ಉಡುಪಿ ಜಿಲ್ಲೆಯಲ್ಲಿದ್ದೀನಿ. ನಾನು ನಿಮಗೆ ಮೊನ್ನೆ ಒಂದು ವಿಷಯ ಹೇಳಿದ್ದೆ, ಏನಪ್ಪ ಅಂತಂದರೆ ಭಾಳಷ್ಟು ಜನ ತಾನು ಉದ್ಧಾರ ಆಗಬೇಕು, ತಾನು ಬೆಳೆದ್ರೆ ಸಾಕು ಅಂತ ಅವ್ರ ಪಾಡ್ಗೆ ಅವ್ರು ಹೋಗ್ತಿರ್ತಾರೆ, ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಕೆಲವೊಬ್ಬರು ಮಾತ್ರ ತನಗಿಂತ ಹೆಚ್ಚಾಗಿ ಮತ್ತೊಬ್ಬರು ಬೆಳವಣಿಗೆಯಲ್ಲಿ ಖುಷಿ ಪಡ್ತಾರೆ, ಮತ್ತೊಬ್ಬರು ಬೆಳೆಯೋಕ್ಕೆ ಬೆಳಕಾಗ್ತಾರೆ. ಅದೇ ಈ ಒಂದು ದಾರಿದೀಪ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗೆ ಒಂದು ವಿಶೇಷ ವ್ಯಕ್ತಿಯನ್ನು ಪರಿಚಯ ಮಾಡ್ಕೊಳ್ಳಿಕ್ಕೆ ಬಂದಿದ್ದೇನೆ. ಅದರಲ್ಲೂ ಕೂಡ ಕರಾವಳಿ ಭಾಗದಲ್ಲಿ, ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಮಿರಾಕಲ್ ಮಹೇಶ್ ಅಂತಲೇ ಹೆಸರಾಗಿರ್ತಕ್ಕಂಥ ಕೆ ಮಹೇಶ್ ಅಣ್ಣಯವರಿಗೆ ನನ್ನ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಿ? ಧನ್ಯವಾದ, ಚೆನ್ನಾಗಿದ್ದೇನೆ. ಭಾಳ ಆಶ್ಚರ್ಯ ಅಂತಂದರೆ, ನಾನು ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಹೇಳ್ತಿದ್ದೆ, ತಾನು ಬೆಳೆದ್ರೆ ಸಾಕು, ನಾನು ಆರ್ಥಿಕವಾಗಿ ಸರಿ ಹೋದರೆ ಸಾಕು, ನಾನು ಚೆನ್ನಾಗಿದ್ದರೆ ಸಾಕು ಅನ್ನೋರ ನಡುವೆ ನೀವು ಮಿರಾಕಲ್ ಮಹೇಶ್ ಅಂತ ಕರ್ಸ್ಕೋತಿದ್ದೀರಿ. ಮಿರಾಕಲ್ ಮಾರ್ನಿಂಗ್ ಕಾರ್ಯಕ್ರಮ ಶುರು ಮಾಡಿ ಸಾವಿರಾರು ಜನರ ಲೈಫಲ್ಲಿ ಒಂದಷ್ಟು ಚೇಂಜಸ್ನ ತಂದಿದ್ದೀರಿ. ಯಾವ ಉದ್ದೇಶಕ್ಕೋಸ್ಕರ ಇದನ್ನು ಶುರು ಮಾಡಿದ್ರಿ? ಹೇಗಿದೆ ಈಗ ಉದ್ದೇಶ ಅಂತ ಹೇಳಿದ್ರೆ, ಈ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದ ಅಭ್ಯಾಸ ನಿಮ್ಮ ಹಿರಿಯರ ಜೀವನ ಕ್ರಮವಾಗಿತ್ತು. ಕಾರಣಾಂತರಗಳಿಂದ ಆ ಅಭ್ಯಾಸವನ್ನು ನಾವು ಅಭ್ಯಾಸ ಮಾಡ್ತಾ ಇಲ್ಲ. ಈಗ ಏನಾಗಿದೆ ಅಂತ ಹೇಳಿದ್ರೆ, ವೆಸ್ಟರ್ನ್ ಕಂಟ್ರೀಸ್ಗಳಲ್ಲಿ ಇದರ ಮಹತ್ವ ಬಹಳ ಪಾಪ್ಯುಲರ್ ಆಗ್ತಾ ಇದೆ. ಹೌದಾ? ಹೌದು. ಅಲ್ಲಿ ಅರ್ಲಿ ರೈಸರ್ಸ್ ಕ್ಲಬ್, 5 AM ಕ್ಲಬ್, ವೇಕಪ್ ಕ್ಲಬ್, ಈ ರೀತಿ ಕ್ಲಬ್ಗಳನ್ನು ಮಾಡ್ತಾ ಇದ್ದಾರೆ. ಸೊ ಈ ನಮ್ಮ ಜೀವನ ಕ್ರಮವನ್ನು ಯಾರು ಅಳವಡಿಸಿಕೊಳ್ತಾರೆ ಪುನಃ ಹಾಗಾದರೆ ಹಲವಾರು ಲಾಭಗಳಿವೆ. ಹೀಗಾಗಿ ಇದನ್ನು ಮೊದಲು ನಾನು ಅಳವಡಿಸಿಕೊಂಡೆ. ನಂತರ ನನಗೆ ರಿಸಲ್ಟ್ ಬರಲಿಕ್ಕೆ ಪ್ರಾರಂಭವಾಯಿತು. ನಂತರ ಇದನ್ನು ಬೇರೆಯವರಿಗೆ ಯಾಕೆ ಕಳಿಸಿಕೊಡಬಾರ್ದು, ಅವರಲ್ಲೂ ಕೂಡ ಇದನ್ನು ಯಾಕೆ ಅಳವಡಿಸಿಕೊಳ್ಬಾರ್ದು ಅಂತ ಹೇಳುವಂತಹ ಉದ್ದೇಶದಿಂದ ಮಿರಾಕಲ್ ಮಾರ್ನಿಂಗ್ ಸೆಷನನ್ನು ಪ್ರಾರಂಭ ಮಾಡಿದೆ. ಈಗ ಆಲ್ ಓವರ್ ವರ್ಲ್ಡಿಂದ, ನಿಮ್ಮ ಸೌದಿ ಅರೇಬಿಯಾ ಇರ್ಬೋದು, ದುಬೈ ಇರ್ಬೋದು, ಮಸ್ಕತ್ ಇರ್ಬೋದು, ಆಲ್ ಓವರ್ ವರ್ಲ್ಡಲ್ಲಿರುವಂಥ ಕನ್ನಡಿಗರು ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ, ಭಾಗವಹಿಸಿದ್ದಾರೆ. ಯಾಕಂತ ಹೇಳಿದ್ರೆ ನನ್ನ ಈ ಕಾರ್ಯಕ್ರಮ ಇರುವುದು ಕನ್ನಡ ಭಾಷೆಯಲ್ಲೇ, ಮಾತೃಭಾಷೆಯಾದ ಕನ್ನಡದಲ್ಲೇ ಇರುವಂಥದ್ದು. ಸೊ ಹಾಗಾಗಿ ನಮ್ಮ ಕನ್ನಡಿಗರು ಬೇರೆ ಬೇರೆ ದೇಶಗಳಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ, ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಕೆಲವರೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎಸ್, ನಾನು ಅವರೆಲ್ಲ ಯಾವ ರೀತಿ ಇನ್ವಾಲ್ವ್ ಆದರು, ಅವ್ರಿಗೆ ಎಷ್ಟು ಮಟ್ಟಿಗೆ ಲಾಭ ಆಯಿತು ಅಂತ ಕೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಮೇಲೆ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಏನು ಪ್ರಯೋಗ ಮಾಡ್ಕೊಂಡ್ರಿ, ಏನು ಚೇಂಜಸ್ ಆಯಿತು? ಮುಖ್ಯವಾಗಿ ಏನಂತ ಹೇಳಿದ್ರೆ, ಈ ಬ್ರಾಹ್ಮಿ ಮುಹೂರ್ತದ ಅಭ್ಯಾಸ ಮಾಡೋಕ್ಕಿಂತ ಹಿಂದೆ ನನ್ನ ಜೀವನ ಒಂದು ಗೊಂದಲದ ಗೂಡಾಗಿತ್ತು. ಓಕೆ, ಎಲ್ಲ ರೀತಿಯಲ್ಲಿ ನಾನೊಂದು ಫೇಲಿಯರ್ ಆಗಿದ್ದೆ. ನಂತರ ನನಗೆ ಗೊತ್ತಾಯ್ತು ಏನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಜೀವನದಲ್ಲಿ ಯಶಸ್ಸು ಪಡಿಬೇಕಂತಾದ್ರೆ ಒಂದು ಮೈಂಡ್ ಸೆಟ್ ಇರಬೇಕು. ನಾನು ಫಾಲೋ ಮಾಡ್ತಾ ಇರುವಂಥ ಮೈಂಡ್ ಸೆಟ್ಟೇ ನನ್ನ ಡೆವಲಪ್ಮೆಂಟಿಗೆ, ನನ್ನ ಸಮಸ್ಯೆಗಳಿಗೆ ಕಾರಣ ಅಂತೇಳಿ ನನಗೆ ಗೊತ್ತಾಯಿತು. ಈ ಮೈಂಡ್ ಸೆಟ್ ಚೇಂಜ್ ಮಾಡಬೇಕಾದ್ರೆ ನೀವು ಸಮಯ ಕೊಡಬೇಕು, ಕಲಿಬೇಕು ಮತ್ತು ಅದನ್ನು ಅಳವಡಿಸಿಕೊಳ್ಳಬೇಕು. ಸೊ ಇದು ಸಮಯ ಯಾವಾಗ ಸಿಗತ್ತಂತ ಹೇಳಿದ್ರೆ, ಯಾವಾಗ ನೀವು ಸ್ವಲ್ಪ ಬೆಳಿಗ್ಗೆ ಬೇಗ ಹೇಳ್ತೀರಿ, ಆಗ ನಿಮಗೋಸ್ಕರ, ನಿಮ್ಮ ಅಭಿವೃದ್ಧಿಗೋಸ್ಕರ, ನಿಮ್ಮ ಕ್ಷೇತ್ರದ ಸ್ಕಿಲ್ಸ್ಗಳನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಆ ಸಮಯ ಸಿಗತ್ತೆ. ಹೀಗಾಗಿ ನಾನು ಆ ಬ್ರಾಹ್ಮಿ ಮುಹೂರ್ತದ ಅಭ್ಯಾಸವನ್ನು ಫಾಲೋ ಮಾಡಲಿಕ್ಕೆ ಪ್ರಾರಂಭಿಸಿದ ನಂತರ ಮುಖ್ಯವಾಗಿ ಇರುವಂಥದ್ದು ಏನಂತ ಹೇಳಿದ್ರೆ, ಹೆಲ್ತ್ ಇಶ್ಯೂಸ್ ಇತ್ತು, ಫೈನಾನ್ಷಿಯಲ್ ಇಶ್ಯೂಸ್ ಇತ್ತು. ಅಫ್ಕೋರ್ಸ್ ಯಾವಾಗ ಹೆಲ್ತ್ ಮತ್ತು ಫೈನಾನ್ಸ್ ಇಲ್ಲ ಅಂತ ಹೇಳಿದಾಗ ರಿಲೇಷನ್ಶಿಪ್ ಕೂಡ ಎಫೆಕ್ಟ್ ಆಗ್ತಾ ಇರುತ್ತೆ. ಸೊ ಈ ಮೂರಲ್ಲೂ ಕೂಡ ಅಭಿವೃದ್ಧಿ ಬರ್ತಾ ಬಂತು. ಸೊ ನನಗೇನು ರಿಸಲ್ಟ್ ಬಂತು ಆಗಿರುವಾಗ ಒಂದು ಘಟನೆ ನಡೀತು ಅಂತ ಹೇಳಿದರೆ, ಈ ಘಟನೆಯಿಂದ ನಾನು ಆ
ಈ ಅಭ್ಯಾಸವನ್ನು ಯಾಕೆ ಎಲ್ರಿಗೂ ತಿಳಿಸ್ಕೊಡ್ಬಾರ್ದು ಅಂತೇಳಿ ಡಿಸೈಡ್ ಮಾಡಿದೆ. ಆಗ ಕೋವಿಡ್ ಸಂದರ್ಭದಲ್ಲಿ ಆನ್ಲೈನಿಗೆ ತುಂಬ ಡಿಮಾಂಡ್ ಬರ್ತಾಯಿತ್ತು. ಸೊ ಹಾಗಾಗಿ ಆನ್ಲೈನಲ್ಲಿ ನಾನು ಕಲಿಸ್ಲಿಕ್ಕೆ ಪ್ರಾರಂಭ ಮಾಡಿದೆ ಈ ಬ್ರಾಹ್ಮಿ ಮುಹೂರ್ತದ ಅಭ್ಯಾಸವನ್ನು ಸರ್. ನಾನು ಮಧ್ಯ ವೀಕ್ಷಕರೇ, ನಿಮ್ಗೆ ಗೊತ್ತು, ಬೆಳಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಓದಿದ್ರೆ ಅದು ತಲೆಗೆ ತಲುಪುತ್ತೆ, ಅದು ನೆನಪಲ್ಲಿ ಉಳಿಯುತ್ತೆ, ಪರೀಕ್ಷೆ ಬರೀಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಟೀಚರ್ಸ್ ಹೇಳ್ತಿದ್ರು. ಆಗ ಕೆಲವ್ರು ಮಾತ್ರ ಕೇಳ್ತಿದ್ರು, ಹಲವರು ಕೇಳ್ತಿರ್ಲಿಲ್ಲ. ನಿಮ್ಮಲ್ಲಿ ಆಗಲೇ ಹೇಳಿದಂಥ ಒಂದು ಫಿನಾನ್ಸ್ ಸಮಸ್ಯೆ ಮತ್ತು ಆರೋಗ್ಯ ಸಮಸ್ಯೆ, ಇವೆರಡೂ ಸಮಸ್ಯೆಗಳನ್ನ ಮುಂದಿಟ್ಕೊಂಡು ಬೆಳಗ್ಗೆ ಬೇಗ ಎದ್ದು ಆ ಸಮಸ್ಯೆಗೆ ಬ್ರಾಹ್ಮಿ ಮುಹೂರ್ತದ ಒಂದು ಪ್ರಯತ್ನಗಳನ್ನ ಆಗ್ತಾಗ ಆ ಎರಡೂ ಸಮಸ್ಯೆ ಕ್ಲಿಯರ್ ಆಯಿತು. ಏನಂತ ಹೇಳಿದ್ರೆ ಅದಕ್ಕೆ ಮೈಂಡ್ ಸೆಟ್ ಬೇಕು. ಓಕೆ, ಆ ಗೊಂದಲ ಎಲ್ಲ ದೂರ ಆಯಿತು, ಕಡಿಮೆ 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 ಆಗ್ತಾ ಬಂತೆ ಎಲ್ಲ. ಓಕೆ, ಪೀಕಲ್ಲಿತ್ತು. ಓಕೆ, ಪೀಕ್ನಿಂದ ನಾನೀಗ ಕಡಿಮೆ 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 ಮಾಡ್ಕೊಳ್ತಾ ಬಂದೆ. ಎಸ್, ಓಕೆ. ನಿಮ್ಮಲ್ಲಿ ಆಗಲೇ ಹೇಳಿದ್ರಿ, ಒಂದು ಈಗ ಫಿನಾನ್ಷಿಯಲ್ ಪ್ರಾಬ್ಲಮ್ ಆಗ್ಬೋದು, ಆಗಲೇ ಒಂದಷ್ಟು ಆರೋಗ್ಯ ಸಮಸ್ಯೆ ಆಗ್ಬೋದು, ಆ ಗೊಂದಲಗಳು ಅವೆಲ್ಲ ಸಮಸ್ಯೆ ಇದ್ದಾಗ ಆಗಲೇ ಹೇಳ್ತಾರೆ ರಿಲೇಷನ್ಶಿಪ್ಪಲ್ಲಿ ಸಮಸ್ಯೆ ಆಗುತ್ತೆ, ಅವೆಲ್ಲವೂ ಕೂಡ ಪರಿಹಾರ ಆಯಿತು. ಓಕೆ, ನಿಮಗೆಲ್ಲ ಕ್ಲಿಯರ್, ನೀವು ಅದರ ಸಕ್ಸಸ್ ಆದ್ರಿ. ನೀವು ಹೇಳಬೇಕು ಅಂತ ಹೊರಟಾಗ ಜನ ಯಾವ ರೀತಿ ರಿಸೀವ್ ಮಾಡ್ಕೊಂಡದನ್ನು? ಯೂಶ್ವಲಿ ಏನಂತ ಹೇಳಿದ್ರೆ ಜನರು ಕೆಲವರು ತುಂಬ ಸಂತೋಷಪಟ್ಟರು. ಯಾಕಂತ ಹೇಳಿದ್ರೆ ನಿಮ್ಮ ಹಿರಿಯರು ಈ ಜೀವನ ಕ್ರಮವನ್ನು ಅನುಸರಿಸ್ತಾ ಇದ್ರು. ಅವರಿಗೂ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ, ತಾವು ಯಾವುದೇ ಜಾತಿ ಇರ್ಬೋದು, ಯಾವುದೇ ಮತ ಇರ್ಬೋದು, ಯಾವುದೇ ಶ್ರೀಮಂತ ಇರ್ಬೋದು, ಬಡವ ಇರ್ಬೋದು, ಆದರೆ ನಮ್ಮ ಭಾರತದಲ್ಲಿರುವಂಥ ಪ್ರತಿಯೊಬ್ಬರ ಹಿರಿಯರು ಸೂರ್ಯೋದಯ ಆಗೋಕ್ಕಿಂತ ಮುಂಚೆ ಅವರ ದಿನವನ್ನು ಆರಂಭಿಸ್ತಾ ಇರುವಂತಹ ವಿಚಾರ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಹೀಗಾಗಿ ಜನರಿಗೆ ಬಹಳ ಸಂತೋಷ ಆಯಿತು. ಅದನ್ನು ಯಾಕೆ ಅಭ್ಯಾಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವಂಥ ಒಂದು ವಿಚಾರ ಅವರು ತಿಳ್ಕೊಂಡು, ಒಂದು ಸಪೋರ್ಟ್ ಸಿಕ್ಕರೆ, ಈ ಒಂದು ಅಭ್ಯಾಸವನ್ನು ಮಾಡಲಿಕ್ಕೆ ಒಂದು ಕಮ್ಯುನಿಟಿ ಸಿಕ್ಕರೆ ಮಾಡ್ಬೋದು ಅಂತ ಹೇಳುವ ಉದ್ದೇಶದಿಂದ ಬಹಳಷ್ಟು ಜನ ಬಂದರು. ಅದರಲ್ಲಿ ಹೆಚ್ಚಿನವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಬ್ರಾಹ್ಮಿ ಮುಹೂರ್ತದ ಅಭ್ಯಾಸ. ಒಂದಷ್ಟು ರಿಸಲ್ಟ್ ಬಗ್ಗೆ ಹೇಳೋದಾದ್ರೆ, ಯಸ್, XYZ ಈ ಪರ್ಸನ್ ಮೇಲೆ ಇಂಪ್ಲಿಮೆಂಟ್ ಮಾಡಿದ್ವಿ, ಲೈಕ್ ಅವ್ರು ಅದನ್ನ ಫಾಲೋ ಮಾಡಿದ್ರು, ಅದು ಹಿಂಗಾಯ್ತು ಅಂತ ಹೇಳೋದಾರೆ ಏನು ಎಕ್ಸಾಂಪಲ್ಸ್? ತುಂಬ ಇದೆ ಸರ್, ತುಂಬ ಇದೆ. ತುಂಬ ಸಣ್ಣ ಪುಟ್ಟ ರಿಸಲ್ಟ್ಸ್ಗಳು ತುಂಬ ಇವೆ. ಯಾಕಂತ ಹೇಳಿದ್ರೆ ಬೆಳಿಗ್ಗೆ ಬೇಗ ಹೇಳ್ಬೇಕಂತಾದ್ರೆ ರಾತ್ರಿ ಬೇಗ ಮಲಗಬೇಕು. ಸೊ ಆಗ ಆಬ್ವಿಯಸ್ಲಿ ಅವನೇನು ಎಡಿಕ್ಷನ್ ಆಗಿರ್ತಾನೆ ಸೋಷಿಯಲ್ ಮೀಡಿಯಾ ಅಥವಾ ಬೇರೆ ಬೇರೆ ಎಡಿಕ್ಷನ್ಗಳನ್ನು ಕಡಿಮೆ ಮಾಡ್ಕೊಂಡು ಅವನು ಬೇಗ ಹೇಳ್ತಾನೆ. ಸೊ ಬೇಗ ಎದ್ದು ಅವನಿಗೆ ಸ್ವಲ್ಪ ಅವನ ಮೇಲೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳು, ಮೆಡಿಟೇಷನ್ಸ್ ಇರ್ಬೋದು, ಫಿಸಿಕಲ್ ಎಕ್ಸಸೈಸ್ ಇರ್ಬೋದು, ಬೇರೆ ಏನೇ ಮಾಡಿದಾಗ ಆಬ್ವಿಯಸ್ಲಿ ರಿಸಲ್ಟ್ ಬಂದೇ ಬರುತ್ತೆ. ಎಸ್ ಸರ್, ಈಗ ನೇರವಾಗಿ ಅರ್ಥ ಆಗೋದಾದರೆ ಯಾವ ಟೈಮ್ಗೆ ಹೇಳಬೇಕಾಗತ್ತೆ? ಅಂದರೆ ಬ್ರಾಹ್ಮಿ ಮುಹೂರ್ತ ಶುರುವಾಗೋ ಸಮಯ 4:15 ಇಲ್ಲ 5 ಗಂಟೆನ, ಯಾವ ಟೈಮ್ ಅಂತ ಹೇಳೋದಾದರೆ ಜನರಲ್ ಆಡಿಯನ್ಸ್ಗೆ? ಈಗ ಜನರಲ್ ಆಡಿಯನ್ಸ್ಗೆ ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ಬ್ರಾಹ್ಮಿ ಮುಹೂರ್ತ ಹೇಳುವಕ್ಕಿಂತ ಅತಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಸೌಂಡ್ ಸ್ಲೀಪ್. ಕೆಲವು ಜನ ಏನು ಮಾಡ್ತಾರೆ, ಒಳ್ಳೆ ನಿದ್ರೆ ಮಾಡಲೇಬೇಕು. ಹೌದು, ನೀವು ಒಳ್ಳೆ ನಿದ್ರೆ ಮಾಡದೆ ಬ್ರಾಹ್ಮಿ ಮುಹೂರ್ತ ಅಭ್ಯಾಸ ಮಾಡ್ತೀರಂತ ಹೇಳಿದ್ರೆ ದಯವಿಟ್ಟು ಮಾಡಬೇಡಿ. ಎಷ್ಟು ಗಂಟೆ ಮಲ್ಕೋಬೇಕಾಗಾದ್ರೆ? ಮಲ್ಕೊಳ್ಬೇಕು ಅವರವರ ದೇಹದ ಪ್ರಕೃತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ತಾವು ರಾತ್ರಿ ಒಂದ್ಸರ್ತಿ ಮಲಗಿದಾಗ ಬೆಳಿಗ್ಗೆ ಫ್ರೆಶ್ ಆಗಿ ಏಳಲಿಕ್ಕೆ ಎಷ್ಟು ಹೊತ್ತು ನಿದ್ರೆ ಬೇಕು ಅಷ್ಟು ಹೊತ್ತು ತಾವು ನಿದ್ರೆ ಮಾಡಬೇಕು. ಕೆಲವು ಜನರಿಗೆ 6 ಗಂಟೆಯಲ್ಲಿ ಬರುತ್ತೆ, ಕೆಲವು ಜನರಿಗೆ 7 ಗಂಟೆ ಬರುತ್ತೆ, ಕೆಲವರಿಗೆ 8, 9, ಡಿಪೆಂಡ್ಸ್ ಅಪಾನ್ ಪರ್ಸನ್ ಟು ಪರ್ಸನ್. ಬಟ್ ಗ್ರಾಜುವಲಿ ತಾವು ಅಭ್ಯಾಸ ಮಾಡಿದಾಗ 6 to 7 hours ತನಕ ತಾವು ಮಲಗಿದ್ರೆ ಸೌಂಡ್ ಸ್ಲೀಪ್ ಪಡೆದು ತಾವು ಫ್ರೆಶ್ ಆಗಿ ಹೇಳ್ತೀರಾ. ಟೈಮ್ ಪರ್ಟಿಕ್ಯುಲರ್ 5 ಗಂಟೆ? ಟೈಮ್ ಬ್ರಾಹ್ಮಿ ಮುಹೂರ್ತ ನಿಮಗೆ ಗೊತ್ತಿರೋ ಹಾಗೆ ಏನಂತ ಹೇಳಿದ್ರೆ ಸೂರ್ಯೋದಯದ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಊರಿನ ಸೂರ್ಯೋದಯದ ಮೇಲೆ ಬ್ರಾಹ್ಮಿ ಮುಹೂರ್ತ ಡಿಪೆಂಡ್ ಆಗಿರುತ್ತೆ. ಸೂರ್ಯೋದಯ ಪ್ರಾರಂಭ ಆಗುವ 48 minutesನಿಂದ ನಂತರ ಕಂಟಿನ್ಯೂ ಆಗುತ್ತೆ 48 minutes. ಸೊ ಹಾಗಾಗಿ ಈ ಸಮಯ ಅತ್ಯಂತ ಪ್ರಶಸ್ತ ಸಮಯ. ನಿಮ್ಮ ಊರಿನ ಸೂರ್ಯೋದಯದ ಮೇಲೆ ಡಿಪೆಂಡ್ ಆಗಿರೋದ್ರಿಂದ, ಬಟ್ ಆವ್ರೇಜ್ ನೋಡುವಾಗ ಆಲ್ ಓವರ್ ವರ್ಲ್ಡಲ್ಲಿ 5 to 5:45 ಬ್ರಾಹ್ಮಿ ಮುಹೂರ್ತ ಬರುತ್ತೆ. ಹಾಗಾಗಿ ಎಲ್ಲರೂ ಏನು ಮಾಡ್ತಾರೆ ಅಂತ ಹೇಳಿದ್ರೆ 5 to 5:45 ಬ್ರಾಹ್ಮಿ ಮುಹೂರ್ತ ಅಂತೇಳಿ ಎಣಿಸ್ಕೊಳ್ತಾರೆ. ಎಕ್ಸಾಕ್ಟ್ ತಾವು ಫಾಲೋ ಮಾಡ್ಬೇಕಂತಂದ್ರೆ ನಿಮ್ಮ ಊರಿನ ಸೂರ್ಯೋದಯದ ಮೇಲೆ ತಾವು ಕ್ಯಾಲ್ಕುಲೇಷನ್ ಹಾಕಿ ನೋಡಬೇಕು. ಹೇಳೋದ್ರ ಜೊತೆಗೆ ಒಂದು ಸಂಕಲ್ಪ ಆಗಬೇಕು. ನಾನು ಹೀಗಿರಬೇಕು, ಹೌದು, ನಾನು ಇವತ್ತು ಈ ಕೆಲಸ ಮಾಡಬೇಕು, ಹೌದು, ನಾನು ಈ ಕೆಲಸಗಳನ್ನ ಮಾಡಬಾರ್ದು, ಹೌದು ಅಂತ ನೀವು ಇದನ್ನು ಜನಗಳು ಹೇಳೋಕೆ ಹೊರಟಾಗ ಕೆಲವೊಬ್ರು ಅದನ್ನ ಅಡಾಪ್ಟ್ ಮಾಡ್ಕೊಂಡ್ರು, ಅದ್ರಲ್ಲಿ ಸಕ್ಸಸ್ ಆದ್ರು, ಹೋಗ್ತಿದ್ದಾರೆ. 20,000ಗಿಂತ ಹೆಚ್ಚು ಜನರಿಗೆ ಇದು ಮಾಡಿದ್ರಿ. ಸೊ ಈಗ ಯಾರೋ ನೋಡ್ತಿದ್ದಾರೆ ಆಡಿಯನ್ಸ್, ಅವ್ರಿಗೂ ಮಿರಾಕಲ್ ಮಹೇಶ್ ಅವ್ರನ್ನ ಸಂಪರ್ಕ ಮಾಡಬೇಕು, ಮಹೇಶ್ ಅಣ್ಣೆ ಅವ್ರ ಹತ್ರ ಕಲಿಬೇಕು, ಅವ್ರ ಲೈಫಲ್ಲೂ ಒಂದಷ್ಟು ಮಿರಾಕಲ್ಸ್ ಆಗಬೇಕು ಅನ್ನೋದಾದ್ರೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡೋದು? ಹೌದು,
ನಮ್ಮ ನಂಬರ್ ಕೊಡ್ತೇನೆ ನಿಮಗೆ. ಎಸ್. ಆ ನಂಬರಲ್ಲಿ ತಾವು ವಾಟ್ಸಪ್ ಮುಖಾಂತರ ನಿಮ್ಮ ಊರು ಮತ್ತು ವಿಳಾಸವನ್ನು ಕೊಟ್ಟಾಗ ನಾವು ರಿಜಿಸ್ಟ್ರೇಷನ್ ಲಿಂಕನ್ನು ಕಳಿಸ್ಕೊಡ್ತೇವೆ ವಾಟ್ಸಪ್ಪಲ್ಲಿ. ಓಕೆ. ಸೊ ಅದನ್ನು ಅವರು ರಿಜಿಸ್ಟ್ರೇಷನ್ ಮಾಡಿದಾಗ ಅವರಿಗೆ ಮುಂದಿನ ಕಾರ್ಯಾಗಾರ ಯಾವಾಗ ನಡೆಯುತ್ತೆ ಆ ಕಾರ್ಯಾಗಾರದಲ್ಲಿ ಅವರು ಖಂಡಿತವಾಗಿ ಭಾಗವಹಿಸಿ ಈ ಬ್ರಹ್ಮಗಳಿಗೆ ಮಹತ್ವವನ್ನು ತಿಳ್ಕೊಂಡು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಬಹುದು. ಎಸ್. ಬ್ರಾಹ್ಮಿ ಮುಹೂರ್ತದ ಅದರ ತೂಕ, ಅದರ ಪ್ರಾಮುಖ್ಯತೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರೋದೆ. ಬಟ್ ಯಾರೋ ಆ ಪ್ರಯತ್ನಗಳನ್ನ ಮಾಡ್ತಿರಲ್ಲ. ಸುಪ್ತ ಮನಸ್ಸನ್ನ ಎಚ್ಚರಿಸುವಂಥ ಕೆಲಸ ಆಗಬೇಕು. ಬಟ್ ನೀವು ಆಗಲೇ ಹೇಳಿದ್ರಿ, ಆ ಸಮಯಕ್ಕೆ ನಾವು ಹೇಳಬೇಕು ಅಂತಂದರೆ ರಾತ್ರಿ ಬೇಗ ಮಲಗಬೇಕು ಅನ್ನೋದಕ್ಕಿಂತ ಕರೆಕ್ಟಾಗಿ ನಾವು ನಿದ್ರೆ ಮಾಡಬೇಕು. ಸೌಂಡ್ ಸ್ಲೀಪ್ ಇರಬೇಕು. ನಾನು ಮಧ್ಯರಾತ್ರಿ 1 ಗಂಟೆ 2 ಗಂಟೆ ಮಲ್ಕೊಂಡು ನಾನು ಬ್ರಾಹ್ಮಿ ಮುಹೂರ್ತದ ಆಚರಣೆ ಮಾಡ್ತೀನಿ ಅಂದರೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಆ ಶುರುವಾಗೋದೇ ಜರ್ನಿ ರಾತ್ರಿ ನಾವು ಮಲಗೋ ಸಮಯದಿಂದ ಅಂತ ಹೇಳ್ತೀನಿ. ಬಟ್ ಏನನ್ನು ನಾವು ಸಂಕಲ್ಪ ಮಾಡಬೇಕಾಗತ್ತೆ ಸಮ್ಟೈಮ್? ಯಾವ ವಿಚಾರ? ಆರೋಗ್ಯದ ಬಗ್ಗೆ ಸಂಕಲ್ಪನ, ಆರೋಗ್ಯದ ಜೊತೆಗೆ ಆರ್ಥಿಕತೆಯ ಬಗ್ಗೆ ಸಂಕಲ್ಪನ, ಅಥವಾ ಮಾನಸಿಕ ವ್ಯವಸ್ಥೆ ಬಗ್ಗೆ ಸಂಕಲ್ಪನ? ಯಾವ ರೀತಿ ಸಂಕಲ್ಪಗಳನ್ನ ಮಾಡಬೇಕಾಗತ್ತೆ? ಸುಮ್ಮನೆ ಕೆಲವು ಹೇಳ್ತಾರೆ ನಾನು ಎದ್ದೆ ಏನೂ ಆಗಲಿಲ್ಲ ಅಂತಾರಲ್ಲ, ಬಟ್ ಏನೋ ಬೇಕಲ್ಲ ಅದಕ್ಕೆ. ಆ ಗೈಡ್ ನೀವು ಮಾಡ್ತೀರಿ. ಅದು ಪ್ರಕ್ರಿಯೆ ಇರುತ್ತೆ, ಅದರಲ್ಲಿ ಕಲಿಸಿಕೊಡ್ತೇವೆ ಇದರಲ್ಲಿ. ಆದರೆ ಮುಖ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಯಾಕೆ ಪ್ರಶ್ನೆ ಕೇಳಿದ್ರೆ ಅಂದರೆ, ಹಲವರಿಗೆ ಗುರಿನೂ ಇಲ್ಲ, ಗುರುನೂ ಇಲ್ಲ. ಹೌದು. ಏನು ಮಾಡಬೇಕು ಗೊತ್ತಿಲ್ಲ. ಮಿರಾಕಲ್ ಮಾರ್ನಿಂಗ್ ಹೇಳ್ತಿದ್ದಾರೆ ಮಹೇಶ್ ಅಣ್ಣವರು, ಮಿರಾಕಲ್ ಮಹೇಶ್ ಅವರು, ನಾನು ಏನು ಮಾಡಬೇಕು ಅಂತ. ಈ ಥರದ ಗೊಂದಲಗಳು 10 ಜನರಲ್ಲಿ 8 ಜನಕ್ಕಿರುತ್ತೆ. ಅಂಥವ್ರು ನೀವು ಅವ್ರನ್ನ ಒಂದ್ಸರಿ ಏನಾದರೂ ನೀವು ವೆಬಿನಾರ್ ಥ್ರೂ, ಲೈಕ್ ಅಂದರೆ ಫೋನ್ ಥ್ರೂ ಮಾತಾಡಿ ಅವ್ರಿಗೆ ಏನು ಎತ್ತ ಅಂತ ಒಂದಷ್ಟು ಗೈಡ್ ಮಾಡ್ತೀರಾ? ಯಾವ ಥರ ಸರ್? ಏನಂತ ಹೇಳಿದ್ರೆ, ಮುಖ್ಯವಾಗಿ ತಾವು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಮಿರಾಕಲ್ ಮಾರ್ನಿಂಗ್ ಅಲ್ಲಿ ಭಾಗವಹಿಸುವುದರಿಂದ ಅವರ ಜೀವನ ಬದಲಾಗೋದಿಲ್ಲ. ಈ 6 ಗಂಟೆ 5 ಗಂಟೆಯ ಸೆಷನ್ ನಲ್ಲಿ ಏನು ಹೇಳಿಕೊಡ್ತಾರೆ ಅದನ್ನು ಅವರ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ಆ ವ್ಯಕ್ತಿಯ ಬದಲಾವಣೆ ಆಗತ್ತೆ. ಒಂದು ಸಂಸ್ಕೃತದಲ್ಲಿ ಒಂದು ಗಾದೆ ಇದೆ, ಏನಂತ ಹೇಳಿದ್ರೆ, ನ ಅಭ್ಯಾಸೇನಂ ವಿಷಂ ವಿದ್ಯಾ ಯೇ ಜೀರ್ಣೆ ಭೋಜನಂ. ನಾವು ತಿಂದಂತಹ ಆಹಾರ ಜೀರ್ಣವಾಗದಿದ್ದರೆ ನಮ್ಮ ಜೀವನ ದೇಹದಲ್ಲಿ ಹೇಗೆ ವಿಷವಾಗಿ ಉಳಿಯುತ್ತಾ, ಕಲ್ತಂತಹ ವಿದ್ಯೆ ಮತ್ತು ಗೊತ್ತಿಲ್ಲದ ವಿದ್ಯೆಯನ್ನು ನಮ್ಮ ಜೀವನದಲ್ಲಿ ನಾವು ಅನುಸರಿಸ್ತಾ ಇಲ್ಲ ಅಂತಾದ್ರೆ ಅದು ಕೂಡ ಒಂದು ವಿಷ ಆಗಿರ್ತದೆ ಅಂತ ಹೇಳಿ ಸಂಸ್ಕೃತದಲ್ಲಿ ಒಂದು ಗಾದೆ ಇದೆ. ಸೊ ಹೀಗಿರುವಾಗ ನಮ್ಮ ಸಂಕಲ್ಪ ಇಲ್ಲದವರು ಏನ್ ಮಾಡ್ಬೇಕಂತ ಹೇಳಿದ್ರೆ, ಗೊಂದಲದ ವಿಚಾರಗಳನ್ನು ಬಿಟ್ಟು ಅವರ ಸಂಕಲ್ಪ ಯಾವುದಿದೆ, ಆರೋಗ್ಯ ಪಡಿಬೇಕಾ, ನಿಮ್ಮ ಫೈನಾನ್ಷಿಯಲ್ ಬರಬೇಕಾ, ಮನಸ್ಸಿಗೆ ನೆಮ್ಮದಿ ಬೇಕಾ, ಸಂಬಂಧಗಳು ಇಂಪ್ರೂವ್ ಆಗಬೇಕಾ, ಇವುಗಳ ಬಗ್ಗೆ ಸಂಕಲ್ಪ ಮಾಡಿ ಅವ್ರು ಬೆಳಿಗ್ಗೆ ಏಳುವಾಗ ಕೆಲವು ಆಕ್ಟಿವಿಟೀಸ್ ಮಾಡಬೇಕು. ಆಯಾಯ ಅವರ ಗುರಿಗೆ ಸಕ್ಕವಾಗಿ ಆಕ್ಟಿವಿಟೀಸ್ ಮಾಡಬೇಕಾಗತ್ತೆ. ಇದು 5 hours ಪ್ರೋಸೆಸ್ಸಲ್ಲಿ ನಾನು ಅವರಿಗೆ ತಿಳಿಸ್ಕೊಡ್ತೇನೆ. ಸೊ 5 hours ಪ್ರೋಸೆಸ್ಸಲ್ಲಿ ಒಬ್ಬನ ಬೆಳಿಗ್ಗೆ ಎದ್ದು ಕೂಡಲೇ ಏನು ಮಾಡಬೇಕು, ಅವನ ಗುರಿಗೆ ಯಾವ್ಯಾವ ಆಕ್ಟಿವಿಟೀಸ್ ಮಾಡಬೇಕು ಎಲ್ಲನೂ ಬರುತ್ತೆ ಸರ್ ಅದರಲ್ಲಿ. ಎಸ್. ಲೈಕ್ ಇದಕ್ಕೇನಾದರೂ ಫೀಸ್ ಏನು ಎಷ್ಟಿದೆ, ಏನು ಕತೆ? ಹೌದು. ಸೊ ಈ ಕಾರ್ಯಾಗಾರದಲ್ಲಿ ಈಗ ನೋಂದಾವಣೆ ಎಲ್ರಿಗೂ ಸಹ ಸುಲಭದಲ್ಲಿ ಅವರು ಭಾಗವಹಿಸಲಿ, ಈ ಕ್ರಮಗಳನ್ನು ಅವರು ಕಲ್ತ್ಕೊಳ್ಳಿ ಅಂತ ಹೇಳಿ ಎಲ್ಲರಿಗೂ ಸಿಗುವ ಹಾಗೆ ಕೇವಲ 199 ರೂಪಾಯಿ ನಾವು ರಿಜಿಸ್ಟ್ರೇಷನ್ ಫೀಸ್ ಇಟ್ಟಿದ್ದೇವೆ. ಮತ್ತು ಅದರಲ್ಲಿ ಭಾಗವಹಿಸುವವರಿಗೆ ವಿಶೇಷ ಬೋನಸ್ಗಳನ್ನು ಕೊಡ್ತೇವೆ. ಏನದು ಬೋನಸ್? ಕಾರ್ಯಾಗಾರ ಮುಗ್ದ ನಂತರ ಕೂಡ ಅವರ ಜೀವನ ಕ್ರಮದಲ್ಲಿ ಅದನ್ನು ಅವರು ಫಾಲೋ ಮಾಡಬೇಕು. ಒಂದು ವಿಶೇಷ ಧ್ಯಾನ ಇದೆ. ಮತ್ತು ನೀವು ಆಗ ತಾನೇ ಹೇಳಿದ್ರಿ, ಏನಂತ ಹೇಳಿದ್ರೆ ಸಂಬಂಧಗಳ ಬಗ್ಗೆ ಹೇಳಿದ್ರಿ. ಸಂಬಂಧಗಳಲ್ಲಿ ನಾವು ಯಾವ ಪದಗಳನ್ನು ಬಳಸಬೇಕು, ಒಂದು 45 ಪದಗಳು ನಿಮ್ಮ ಬಾಯ್ಪಾಠ ಮಾಡಿ ಆ ಸಂಬಂಧಗಳಲ್ಲಿ ಅದನ್ನು ತಾವು ಬಳಸಿದ್ರಿ ಅಂತಾದ್ರೆ ನಿಜವಾಗಿ ಅವರ ಜೀವನದಲ್ಲಿ ಮಿರಾಕಲ್ ಆಗತ್ತೆ. ಏನಾದರೂ 1-2-3 ಎಕ್ಸಾಂಪಲ್? ಯಾವ ಪದಗಳು, ಏನು ಯಾವ ಪದಗಳು ಅಂತ ಹೇಳಿದ್ರೆ, ಮುಖ್ಯವಾಗಿ ಮತ್ತೊಬ್ಬನಲ್ಲಿರುವಂತಹ ಒಳ್ಳೆ ಗುಣವನ್ನು ಗುರುತಿಸಲಿಕ್ಕೆ ಜನರು ಇವತ್ತು ಫೇಲಿಯರ್ ಆಗಿದ್ದಾರೆ. ರಿಲೇಶನ್ಶಿಪ್ ಅಲ್ಲಿ ದೊಡ್ಡ ಏನಂತ ಹೇಳಿದ್ರೆ, ಮತ್ತೊಬ್ಬನಲ್ಲಿ ಒಂದು ಒಳ್ಳೆ ಗುಣ ಇರುತ್ತೆ, ಅದನ್ನು ಅಪ್ರಿಷಿಯೇಟ್ ಮಾಡೋದೇ ನಮ್ಮಲ್ಲಿ ಕಡಿಮೆ ಆಗಿಬಿಟ್ಟಿದೆ. ಹೀಗಿರುವಾಗ ಅವನ ಆ ಒಳ್ಳೆ ಗುಣವನ್ನು ನೋಡಿ ನೀನು ಈ ಒಬ್ರು ಒಳ್ಳೆ ಟೀ ಮಾಡ್ತಾ ಇರ್ಬೋದು ಮನೆಯಲ್ಲಿ ಹೆಂಡತಿ, ಅಥವಾ ಒಬ್ಬ ಮನೆಯಲ್ಲಿ ಗಂಡ ಇದ್ದಾನಂತಾದ್ರೆ ಅವನು ಒಳ್ಳೆ ಗಾರ್ಡನರ್ ಆಗಿರ್ಬೋದು, ಒಳ್ಳೆ ಹೂ ಬೆಳೆಸಿರ್ಬೋದು. ಸೊ ಆ ಗುಣವನ್ನು ಅಪ್ರಿಷಿಯೇಟ್ ಮಾಡುವಂತಹ ಕ್ವಾಲಿಟೀಸ್, ಪದಗಳು, ನೀನು ಈ ಕೆಲಸವನ್ನು ಒಳ್ಳೆ ಮಾಡ್ತೀಯ, ಇಂತಹ 45 ಪದಗಳ ಬೋನಸ್ಸನ್ನು ನಾವು ಕೊಡ್ತೇವೆ. ನೀನು ಮತ್ತೆ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಈ ಫಾಸ್ಟ್ ಲೈಫಲ್ಲಿ ಇದನ್ನೆಲ್ಲ ಮರೆತು ಬಿಟ್ಟಿದ್ದಾರೆ ಜನರು. ಬಟ್ ಜನರಲ್ ಟಾಕ್ಸ್ ಬಹುತೇಕ ಮೊದಲೇನಾಗೋದು ಅಂದರೆ, ತಂದೆ ತಾಯಿ ಜೊತೆಗೆ ಹೆಂಡತಿ ಮಕ್ಕಳು ಹಿಂಗೆಲ್ಲ ಕುಟುಂಬ ಇರೋದು. ಹೌದು. ಮನೇಲಿ ಯಾರೋ ಒಬ್ರು ಆ ಸಪ್ಪೆ ಮೂರೆ ಹಾಕೊಂಡಿದ್ರೆ ಅವ್ರಿಗೇನೋ ಸಮಸ್ಯೆ ಇದೆ ಅಂತ ಕೇಳಿರೋರು, ಯಾಕೆ ಹೀಗಿದೆಯಾ ಅಂತ. ಆಗ ಅಟ್ಲೀಸ್ಟ್ ಯಾರೋ ಒಬ್ರು 2-3 ಪ್ರಶ್ನೆ ಮಾಡಿದಾಗ ಸಹಜವಾಗಿ ಹೇಳೋರು, ನಂತರ ಆ ಸೊಲ್ಯೂಷನ್ ಸಿಗೋದು. ಕರೆಕ್ಟ್.
ಸೊ ಇವತ್ತು ಗಂಡ ಹೆಂಡತಿ ಮಾತಾಡದೆ ತಿಂಗಳುಗಟ್ಟಲೆ ಮಲಗಿರುವಂಥ ಸನ್ನಿವೇಶಗಳು ನಮ್ಮ ಮುಂದೆ ಇದೆ. ಹೌದು. ಸೊ ಇದನ್ನು ಹ್ಯಾಂಡಲ್ ಮಾಡೋದು ಹೇಗೆ ಹಾಗಾದರೆ? ಇದಕ್ಕೆ ನಾನಾ ರೀತಿಯ ಕಾರಣಗಳಿವೆ. ಒಂದು ಅಂತ ಹೇಳಿದ್ರೆ ಅವರ ವ್ಯಾಪಾರ ಅಥವಾ ಉದ್ಯೋಗದಲ್ಲಿರುವಂತಹ ಒತ್ತಡಗಳು, ಆಹಾರ ಕ್ರಮ. ಸೊ ಆ ಆಹಾರ ಕ್ರಮವನ್ನು ಸರಿಯಾಗಿ ಅನುಸರಿಸದೇ ಇರುವಂಥದ್ದು ಎಫೆಕ್ಟ್ ಆಗತ್ತೆ. ಹೀಗಿರುವಾಗ ಈ ಒತ್ತಡಗಳನ್ನು ಅವರು ನಿವಾರಿಸಿಕೊಂಡ್ರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ ಅಂತ ಹೇಳಿದ್ರೆ ಕಾನ್ಸಂಟ್ರೇಷನ್ ಕೊಡ್ಲಿಕ್ಕಾಗತ್ತೆ, ಸಂಬಂಧಗಳನ್ನು ಇಂಪ್ರೂವ್ ಮಾಡೋಕ್ಕಾಗತ್ತೆ. ಹಿಂದಿನ ಹಾಗೆ ಏನತ್ತೆ ಅಂತ ಹೇಳಿದ್ರೆ ಹಿಂದೆ ಒಂದು ಜೀವನ ಕ್ರಮ ಸರಿಯಾಗಿತ್ತು, ಬೆಳಿಗ್ಗೆ ಬೇಗನೆ ಹೇಳ್ತಾ ಇದ್ರು, ಕೆಲಸ ಮಾಡ್ತಾ ಇದ್ರು, ಕೃಷಿಯಲ್ಲೇ ಹೆಚ್ಚು ಜನರು ಇನ್ವಾಲ್ವ್ ಆಗ್ತಾ ಇದ್ರು. ಈಗ ಹಾಗಲ್ಲ. ಈಗ ಏನಾಗಿದೆ ಅಂತ ಹೇಳಿದ್ರೆ ಸೂರ್ಯ ಹುಟ್ಟೋ ಮುಂಚಿತವಾಗಿ ಎದ್ದೇಳ್ಬಿಡ್ತಾ ಇದ್ರು. ನೀವು ಹೇಳಿದಾಗ ಈಗೆಲ್ಲ ಸೂರ್ಯ ಒಂದು ನೆತ್ತಿ ಮೇಲೆ ಬಂದಿದ್ರು ಕೂಡ ಮಲಗಿರ್ತಾರೆ. ಸೊ ಇದೆಲ್ಲ ಸಮಸ್ಯೆ. ಬಟ್ ಒಂದು ಅಂದ್ರೆ ನಾವ್ ಎಷ್ಟು ಒಳ್ಳೆಯ ಪದಗಳನ್ನ ಬಿತ್ತನೆ ಮಾಡ್ತೀವಿ, ಎಷ್ಟು ಒಳ್ಳೆಯ ಪದಗಳನ್ನ ಬಳಸ್ತೀವಿ, ಅಷ್ಟು ಒಳ್ಳೇದ್ ನಮ್ಗೆ ಸಿಗುತ್ತೆ. ಅಲ್ಲಿ ಖುಷಿ ಇರುತ್ತೆ ಖಂಡಿತವಾಗಿ. ಎಸ್, ಒಳ್ಳೇದನ್ನ ಹಂಚೋ ಕೆಲಸ ಮಾಡ್ತಾ ಮುತ್ತಿನಂತಹ ಮಾತುಗಳು ಬಂದ್ರೆ ಮುತ್ತಿನಂತಹ ಸಂಬಂಧಗಳು ಖಂಡಿತವಾಗಿ ಸಿಗತ್ತೆ. ಎಸ್, ಈಗ ನಿಮ್ಗೆ ಅರ್ಥ ಆಗಿರುತ್ತೆ ಯಾವ ಕಾರಣಕ್ಕೆ ಮಹೇಶ್ ಅಣ್ಣಯ್ಯವ್ರನ್ನ ಮಿರಾಕಲ್ ಮಹೇಶ್ ಅಂತ ಕರೀತಾರೆ ಅಂತ. ಇಷ್ಟೇ, ಬೆಳಗ್ಗೆ ಎದ್ದು ಯಾವಾಗ ಇವರ ಲೈಫಲ್ಲಿ ಒಂದಷ್ಟು ಪಾಸಿಟಿವ್ನೆಸ್ ಒಳ್ಳೇದಾಯಿತು, ಆ ಬ್ರಾಹ್ಮಿ ಮುಹೂರ್ತದ ಆ ಒಂದು ಪ್ರೋಗ್ರಾಮ್ ಶುರು ಮಾಡಿದ ನಂತರ, ಅದನ್ನು ಅಳವಡಿಸ್ಕೊಳ್ಳೋಕೆ ಶುರುವಾದ ನಂತರ ಎಲ್ಲರಲ್ಲೂ ಕೂಡ ಇದನ್ನು ಹೇಳಬೇಕು, ಬೇರೆಯವ್ರು ತಿಳಿಸ್ಬೇಕು ಅನ್ನೋ ಕಾರಣಕ್ಕೆ ಬೇರೆಯವ್ರ ಲೈಫಲ್ಲೂ ಸಹ ಈ ರೀತಿಯ ನೆಗೆಟಿವ್ ಅಂಶ, ಅವ್ರ ಲೈಫಲ್ಲಿ ಗೊಂದಲಗಳು, ಅವರ ಸಮಸ್ಯೆಗಳಿಗೆ ಈ ಮಿರಾಕಲ್ ಮಾರ್ನಿಂಗ್ ಅನುಕೂಲ ಆಗುತ್ತೆ, ಇದನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಕೊಟ್ಟರು. ಪುಕ್ಸಟ್ಟೆ ಹೇಳಿದ್ರೆ, ಅಂದರೆ ಫ್ರೀಯಾಗಿ ಹೇಳಿದ್ರೆ ಯಾರು ಸುಮ್ಮನೆ ತೆಗ್ದಾಕ್ತಾರೆ. ಅಟ್ಲೀಸ್ಟ್ ಅದಕ್ಕೊಂದು ಬೇಸಿಕ್ ಫೀಸ್ ಇದ್ದರೆ ಅದಕ್ಕೊಂದು ಕೂತ್ ಕೇಳಬೇಕು, ಮಾಡಬೇಕು ಅನ್ನೋ ಸಹಜವಾದಂಥ ಒಂದು ಇದು ಬರುತ್ತೆ. ನೀವು 5 days 5 years ಮಿರಾಕಲ್ ಮಹೇಶ್ ಅವರ ಮಾತುಗಳನ್ನ ಕೇಳಿದ್ರಿ ಅಂತಂದರೆ ಡೆಫಿನೆಟ್ಲಿ 6ನೇ ದಿನಕ್ಕೆ ನಿಮ್ಗೊಂದೇನೋ ಒಂದು ನಿಮ್ಮಲ್ಲಿ ಒಂದು ಚೇಂಜಸ್ ಆಗಿರುತ್ತೆ ಅನ್ನೋದು ನನಗೊಂದ್ಸತಿ. ಯಾಕೆಂದರೆ ಈ ಮಾತನ್ನು, ಈ ಮಿರಾಕಲ್ ಮಾರ್ನಿಂಗ್ ಮಹೇಶ್ ಅವರ ಸೂತ್ರ ಅಲ್ಲ, ಇದು ನಮ್ಮ ತಾತ ಮುತ್ತಾತರ ಕಾಲ ಬಳಸೋಂಥ ಸೂತ್ರ. ಆದರೆ ಆ ಸೂತ್ರವನ್ನು ಮತ್ತೆ ಮನೆ ಮನೆಗೆ ತಲುಪಿಸೋ ಕೆಲಸವನ್ನು ಮಾಡ್ತಿದ್ರಿ. ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದರೆ ಭಾಳಷ್ಟು ಜನ ಎಲ್ಲವೂ ಇರುತ್ತೆ ಸರ್, ಹಣ, ಅಂತಸ್ತು, ಐಶ್ವರ್ಯ ಎಲ್ಲವೂ ಇರುತ್ತೆ, ಆದರೆ ನೆಮ್ಮದಿ ಇರಲ್ಲ. ಬಟ್ ನೀವು ಯಾವಾಗ ಈ ಅಂಶಗಳನ್ನ ಹೇಳಕ್ಕೆ ಹೊಡ್ತೀರಿ, ಅದನ್ನು ರೀಚ್ ಮಾಡಿದ್ರೆ ಡೆಫಿನೆಟ್ಲಿ ಆ ಚೇಂಜಸ್ ಆಗುತ್ತೆ. ಕಳೆದ 9 ವರ್ಷದಿಂದ ರವಿ ಕಟಾಪಡಿ ಅವರ ಏನು ಆ ಟೀಮ್ ಕೆಲಸ ಮಾಡ್ತಿದೆ, ಅದಕ್ಕೆ ಸಲಹೆಗಾರರಾಗಿ, ಅದಕ್ಕೆ ಒಡನಾಡಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. 9 ವರ್ಷದಲ್ಲಿ 1,23,00,000 ರೂಪಾಯಿ ಸಂಗ್ರಹಿಸಿ 144ಕ್ಕೂ ಹೆಚ್ಚು ಬಡ ಮಕ್ಕಳ ಚಿಕಿತ್ಸೆಗೆ ಕೊಟ್ಟಿದ್ದೇವೆ. ಜನ ಬಡವರಾಗೋದು ಯಾಕೆ, ಶ್ರೀಮಂತರಾಗಬೇಕು ಅಂದರೆ ಏನು ಮಾಡಬೇಕು? ಒಬ್ಬ ವ್ಯಕ್ತಿಯ ಆಲೋಚನೆಗಳು ಮತ್ತು ಅವನ ಆಲೋಚನೆ ಕ್ರಮ ಏನಿದೆ, ಅವನ ಪ್ರೆಸೆಂಟ್ ರಿಸಲ್ಟ್ಗೆ ಕಾರಣ ಆಗಿರುತ್ತೆ. ಅಲ್ಪ ಉಸಿರನ್ನ ಹೇಳ್ಕೊಂಡ್ರೆ ಅಲ್ಪಾಯುಷ್ಯ ಆಯ್ತೀವಿ. ಅಲ್ಪ ಉಸಿರನ್ನ ಯಾವಾಗ ಹೇಳ್ಕೋತೀವಿ? ಆ ವಾತಾವರಣ, ಗಾಳಿ ಸರಿ ಇಲ್ಲ ಅಂದಾಗ. ಫುಲ್ ಬ್ರೀತ್ ಮಾಡಲ್ಲ ನಾವು, ಲಾಂಗ್ ಬ್ರೀತ್ ಮಾಡಲ್ಲ. ಸಮಾಜಕ್ಕೆ, ಪರಿಸರಕ್ಕೆ ಕೊಡಬೇಕಂತ ಹೇಳುವಂಥದ್ದು ನನ್ನ ಬಹಳ ಹಿಂದಿನ ಚಿಂತನೆ. ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಮಾಡುವಂತಹ ಹಲವಾರು ಉಪಕರಣಗಳು ಜಾಸ್ತಿ ಆಗಿವೆ, ಆದರೆ ಆಕ್ಸಿಜನ್ ಅನ್ನು ಉತ್ಪತ್ತಿ ಮಾಡುವಂತಹ ಉಪಕರಣಗಳು ಅಷ್ಟು ಜಾಸ್ತಿಯಾಗಿವೆ. ಇದರ ಬಗ್ಗೆ ಮಾಡಿದರೆ ಖಂಡಿತವಾಗಿ ನಾವು ಡೆಲ್ಲಿ ಆಗೋದನ್ನು ತಪ್ಪಿಸ್ಬೋದು, ಮತ್ತು ಅದು ನಮ್ಮ ಅಗತ್ಯ ಕೂಡ.